ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ರಸಪಕ್ಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮನೆ ಮಗಳು ನಳಿನ ಮಾತಾಡ್ತಾ ಇದ್ದೀನಿ. ಇವತ್ತು ಈ ಬಿಸಿಲಿಗೆ ತಂಪಾಗಿ ಒಂದು ದೋಸೆ ಮಾಡ್ಕೊಳ್ಳೋಣ. ತುಂಬ ಸುಲಭವಾಗಿ, ತುಂಬ ಟೇಸ್ಟಿ ಇರ್ತದೆ, ತುಂಬ ಹೆಲ್ತಿಯಾಗಿರುತ್ತೆ. ಹೆಸರುಬೇಳೆ ರಾಗಿ ದೋಸೆ ಮಾಡ್ಕೊಳ್ಳೋಣ. ಈ ಬಿಸಿಲಂದರೆ ಸಖತ್ತು ಬಿಸಿಲು, ಹೀಟಾಗುತ್ತೆ, ತಂಪು ಮಾಡ್ಕೊಬೇಕು ಈ ಬಿಸಿಲಿಗೆ. ಬನ್ನಿ ಮಾಡ್ಕೊಳೋದು ಹೆಂಗೆ ತೋರಿಸ್ತೀನಿ ನೋಡಿ. ಒಂದು ಕಪ್ ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೆ, 1 ಅವರು ಚೆನ್ನಾಗಿ ನೆಂದಿದೆ. ಒಂದು ಕಪ್ಪು ಇದು ರಾಗಿ ಹಸಿ ತೊಗೊಂಡಿದ್ದೀನಿ. ಅರ್ಧ ಕಪ್ಪು ರವೆ ತೊಗೊಂಡಿದ್ದೀನಿ. 1 ಕಪ್ಪು ಓಟ್ಸ್ ತೊಗೊಂಡಿದ್ದೀನಿ. 1 ಚಿಕ್ಕ ಕಪ್ಪು ಮೊಸರು ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ರುಬ್ಕೊಬೇಕು. ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಮೊದಲಿಗೆ ಹೆಸರುಬೇಳೆ ಹಾಕ್ಕೊತಾ ಇದ್ದೀನಿ. ಏನು ಬಿಸಿಲಂದರೆ ಬಿಸಿಲು ತುಂಬ ಬಿಸಿಲಿದೆ. ಈ ಬಿಸಿಲಿಗೆ ಸ್ವಲ್ಪ ಬಾಡಿ ತಂಪು ಮಾಡ್ಕೊತಾನೆ ಇರಬೇಕು, ಇಲ್ಲಾಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ತಂಪಾಗಿ ಹೆಸರುಬೇಳೆ ಫುಲ್ ತಂಪು. ಹಾಗಾಗಿ ಹೆಸರುಬೇಳೆ ರಾಗಿ ದೋಸೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ಕೊಬೋದು, ರಾತ್ರಿ ಡಿನ್ನರ್ ಮಾಡ್ಕೊಬೋದು. ನೋಡಿ, ರವೆ ಹಾಕ್ಕೊತಾ ಇದ್ದೀನಿ ಅರ್ಧ ಕಪ್ಪು. ಒಂದು ಕಪ್ಪು ಓಟ್ಸ್ ಹಾಕ್ಕೊತಾ ಇದ್ದೀನಿ. 1 ಕಪ್ ರಾಗಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ. ರಾಗಿ ಕ್ಯಾಲ್ಸಿಯಂ ಐರನ್ ಎಲ್ಲ ಇರುತ್ತೆ, ಓಟ್ಸಲ್ಲಿ ಇರುತ್ತೆ ಫೈಬರ್ ಅಂಶ ಎಲ್ಲನೂ. ಹೆಸರುಬೇಳೆನೂ ಅಷ್ಟೇ ಪ್ರೋಟೀನ್ ತುಂಬ ಇರುತ್ತೆ. ಹಾಗಾಗಿ ಎಲ್ಲ ಹಾಕಿ ದೋಸೆ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಮೊಸರು ಹಾಕ್ಕೊಂಡು ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ಕೊಂಬರ್ಬೇಕು ನುಣ್ಣಗೆ. ನೋಡಿ, ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಫಸ್ಟು ಸ್ವಲ್ಪನೇ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಮೊಸರು ಹಾಕಿದ್ರೆ ಸ್ವಲ್ಪ ನೀರು ಹಾಕಿ ಈ ಥರ ಕಲಸಿದ್ದೀನಿ. ಈಗ ಮಿಕ್ಸಿ ಮಾಡ್ಕೊಂಬರೋಣ. ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸಿ ಮಾಡಿ. ಫಸ್ಟು ಸ್ವಲ್ಪ ಹಾಕ್ಕೊಳ್ಳಿ. ಸ್ವಲ್ಪ ನುಣ್ಣಗೆ ಹಾಕ್ತಾಯಿದ್ದಂಗೆ ಇನ್ನು ಸ್ವಲ್ಪ ಕೆಳಗಡೆ ಹೋಗುತ್ತೆ. ಆಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಈಸಿ ಆಗುತ್ತೆ. ನೋಡಿ, ದೋಸೆ ಹಿಟ್ಟು ರೆಡಿಯಾಗಿದೆ. ಇದು ಬೆಳಗ್ಗೆ ನೆನೆಸ್ಕೊಬೇಕು, ರಾತ್ರಿ ರುಬ್ಬಿಡಬೇಕು, ಬೆಳಗ್ಗೆ ಮಾಡ್ಕೊಬೇಕು ಅನ್ನೋದು ಏನಿಲ್ಲ. ಹಂಗೆ ರುಬ್ಬಿ ಹಂಗೆ ಮಾಡ್ಕೊಬೋದು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ ಹಿಟ್ಟು. ಹೀಗೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟು ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು. ಪ್ಲೈನ್ ದೋಸೆನ ಮಾಡ್ಕೊಬೋದು. ಇದ್ರಿಗೆ ಈರುಳ್ಳಿ ತರಕಾರಿ ಎಲ್ಲ ಹಾಕ್ಕೊಂಡು ಮಾಡ್ಬೋದು. ನೋಡಿ, ನಾನು ಅದೇ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮತ್ತು ಸುಮ್ಮನೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ದೀನಿ. ದೋಸೆ ಹಿಟ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ತುಂಬ ಈಸಿ ಮಾಡ್ಕೊಬೋದು ಈ ದೋಸೆ. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಬಿಸಿಲುಗಾಲ ತಂಪಾಗಿರುತ್ತೆ ದೋಸೆ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದೋಸೆ ಹಿಟ್ಟು ರೆಡಿ ಆಯಿತು. ಈಗ ಒಂದು 5 ನಿಮಿಷ ಇದು ಸೈಡ್ಗೆ ಇಡೋಣ. ಸ್ವಲ್ಪ ಈ ರವೆ ಓಟ್ಸ್ ಎಲ್ಲ ಹಾಕಿದ್ರಲ್ಲ, ರುಬ್ಬಿದ್ದೀವಲ್ಲ, ಒಂದು ಸ್ವಲ್ಪ 5 ನಿಮಿಷ ಇದು ನೆನ್ಕೊಂಡ್ರೆ ತುಂಬ ಇನ್ನೂ ಚೆನ್ನಾಗಿರುತ್ತೆ. ನೋಡಿ, ಇದ್ರ ಬೇಕಾದ್ರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ಎಲ್ಲ ಹಾಕ್ಕೊಬೋದು. ಈಗ ಇದ್ರಿಗೆ ಒಂದು 1/4 ಸ್ಪೂನು ಅಡುಗೆ ಸೋಡಾ ಹಾಕ್ಕೊತೀನಿ. ಬೇಕಂದ್ರೆ ಹಾಕ್ಕೊಬೋದು, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ. ಆದ್ರೂ ದೋಸೆ ಬರುತ್ತೆ. ನೋಡಿ, 1 ಚಿಟಿಕೆಯಷ್ಟು ಅಡುಗೆ ಸೋಡಾ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕ ಉಪ್ಪು, ನಿಮ್ಮ ರುಚಿ ನೋಡಿ ಉಪ್ಪು ಹಾಕ್ಕೊಳ್ಳಿ. ರುಚಿ ನೋಡ್ಕೊಂಡು ಉಪ್ಪು ಸ್ವಲ್ಪನೇ ಹಾಕ್ಕೊಳ್ಳಿ. ಬಿಸಿಲುಗಳ ಉಪ್ಪು ಕಮ್ಮಿ ತಿನ್ನಬೇಕು, ಹಾಗಾಗಿ ಕಡಿಮೆನೇ ಹಾಕ್ಕೊಳ್ಳಿ. ಮತ್ತು ಒಂದು 1/4 ಸ್ಪೂನು ಸಕ್ಕರೆ ಹಾಕ್ಕೊಬೇಕು. ತುಂಬ ಚೆನ್ನಾಗಿರ್ತದೆ ಸಕ್ಕರೆ ಹಾಕ್ಕೊಂಡ್ರೆ. ಬೇಕಂದ್ರೆ ಹಾಕ್ಕೊಳ್ಳಿ, ಇಲ್ಲಾಂದ್ರೆ ಇಲ್ಲ. ಸಕ್ಕರೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಸೈಡ್ಗಿಡೋಣ. ಅಷ್ಟರಲ್ಲಿ ಒಂದು ಚಟ್ನಿ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ, ನಿಧಾನಕ್ಕೆ ಮಿಕ್ಸ್ ಮಾಡಿ, ಜಲ್ದಿರಾಗೆ. ನಾನು ತರಕಾರಿ ಏನು ಹಾಕ್ತಾಯಿಲ್ಲ, ಪ್ಲೈನೇ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಬೇಗ 10 ನಿಮಿಷದಲ್ಲಿ ಬ್ರೇಕ್ಫಾಸ್ಟ್ ಮಾಡ್ಕೊಂಬಿಡ್ಬೋದು ಇದು. ಅಯ್ಯೋ, ಸ್ಕೂಲ್ಗೆ ಹೋಗೋ ಮಕ್ಳು ಇರ್ತಾರೆ, ಲಂಚ್ ಬಾಕ್ಸ್ ಕಟ್ಟಬೇಕು, ಆಫೀಸ್ಗೆ ಹೋಗೋರು ಮನೆಯವ್ರು ಇರ್ತಾರೆ. ಈ ಥರ ಮಾಡಿಕೊಟ್ಬಿಟ್ರೆ ನೀವು ಏನೂ ಆಗೋಲ್ಲ. ಮಧ್ಯಾಹ್ನ ಆರಾಮಾಗಿ ತಿನ್ಬೋದು, ಸಾಫ್ಟಾಗೇ ಇರುತ್ತೆ. ಗಡಿಬಿಡಿಯಲ್ಲಿ ಇರ್ತೀವಿ, ಬೆಳಗ್ಗೆ ಲೇಟಾಗಿ ಎದ್ಬಿಟ್ಟಿರ್ತೀವಿ. ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹಿಂಗಪ್ಪ ಲೇಟಾಗೋಯ್ತೆ, ಏನು ಮಾಡೋದು, ಯಾವಾಗಲೂ ರೈಸ್ ಐಟಮು ಅಂತೀವಿ. ಈ ಥರ ಮಾಡಿಕೊಂಡ್ರೆ ಶುಗರ್ ಇರೋರು ತಿನ್ಬೋದು, ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲರೂ ಡಯೆಟ್ ಮಾಡೋರಿಗೂ ಸರಿ ಇರುತ್ತೆ. ನೋಡಿ, ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಸೈಡಿಗೆ ಬಿಡ್ತೀನಿ. ನೋಡಿ, ಸ್ಟವ್ ಹಚ್ಚಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಚಟ್ನಿ ಮಾಡ್ಕೊಳಕ್ಕೆ. ಶೇಂಗಾ ಹುಚ್ಚೆಳ್ಳು ಚಟ್ನಿ ಮಾಡ್ಕೊಳ್ಳೋಣ. ನೋಡಿ, ಹುಚ್ಚೆಳ್ಳು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 3-4 ಟೇಬಲ್ ಸ್ಪೂನ್ ಇದೆ ಹುಚ್ಚೆಳ್ಳು.
ತೊಗೊಂಡಿದ್ದೀನಿ. ಕಡಲೆಬೀಜ ನಿಮಗೆ ನೋಡಿ ಅಳತೆ ನೋಡಿ, ನಿಮಗೆ ಎಷ್ಟು ಜನ ಇದೆಯೋ ಎಷ್ಟು ಮಾಡ್ಕೊಬೋದು ಅಷ್ಟು ಮಾಡ್ಕೊಳ್ಳಿ. ಕೆಲವರು ಚಟ್ನಿ ಕಮ್ಮಿ ತಿಂತಾರೆ, ಕೆಲವರು ಚಟ್ನಿ ಜಾಸ್ತಿ ತಿಂತಾರೆ. ನಮ್ಮ ಮನೇಲಿ ಚಟ್ನಿ ಜಾಸ್ತಿನೇ ತಿಂತಾರೆ. ನೋಡಿ, ನಾನು 1 ಕಪ್ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಈ ಕಪ್ಪಲ್ಲಿ 1 ಕಪ್ ಕಡಲೆಬೀಜ ಹಾಕ್ಕೊಂಡಿದ್ದೀನಿ. ಶೇಂಗಾ ಇದು ಸಣ್ಣ ಉರಿಯಲ್ಲೇ ಹುರ್ಕೊಬೇಕು. ನೋಡಿ, ಮೀಡಿಯಮ್ ಉರಿ ಇಟ್ಕೊಳ್ಳಿ, ಸಣ್ಣ ಉರಿ ಇಟ್ಕೊಳ್ಳಿ, ಅದರಲ್ಲೇ ಹುರ್ಕೊಬೇಕು. ತುಂಬ ಉರಿ ಇಟ್ಬಿಟ್ರೆ ಬೇಗ ರೋಸ್ಟ್ ಆದಂಗೆ ಆಗುತ್ತೆ, ಮೇಲ್ಗಡೆ ಮಾತ್ರ, ಒಳಗಡೆ ಕಡಲೆಬೀಜ ಬೆಂದಿರಲ್ಲ, ಅದು ಉದ್ದಿರಲ್ಲ, ಹಸಿ ಹಸಿಯಾಗೇ ಇರುತ್ತೆ. ಆ ಥರ ಇದ್ದರೆ ಚೆನ್ನಾಗಿರಲ್ಲ. ಈ ಥರ ಸಣ್ಣ ಉರಿ ಇಟ್ಕೊಂಡು ನಿಧಾನಾಗಿ ಫ್ರೈ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ನೋಡಿ, ಕಡಲೆಬೀಜ ಎಲ್ಲ ಆಗಿದೆ. ಈಗ ಇದ್ರ ಜೊತೆನೇ ಹುಚ್ಚೆಳ್ಳು ಹಾಕ್ಕೊಂಬಿಡೋಣ. ಹುರ್ಕೊಂತ ಇದೇನು ಜಾಸ್ತಿ ಹೊತ್ತು ಇದು ಮಾಡಬೇಕೇನಿಲ್ಲ, ಉರಿಬೇಕನ್ನೋದಿಲ್ಲ. ಅದರಲ್ಲೇ ಸ್ವಲ್ಪ ಫ್ರೈ ಆದರೆ ಸಾಕು, ಸಿಡಿದು ಬಿಡ್ತದೆ. ಚಿಟ 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 ಅನ್ನೋಷ್ಟೇ ಇದು ಆಗುತ್ತೆ. ನೋಡಿ ನೋಡಿ ಹೆಂಗೆ ಸಿಡಿತಾ ಇದೆ. ಇದಾಗಿದೆ. ಇದು ಒಂದು ತಟ್ಟೆ ತೊಗೊಂಬಿಡೋಣ, ತಣ್ಣಗಾಗಬೇಕು. ರಾಗಿ ರೊಟ್ಟಿ, ರಾಗಿ ದೋಸೆಗೆ ಹುಚ್ಚೆಳ್ಳು ಚಟ್ನಿ ಅಂತಾರಲ್ಲ ಆ ಥರ. ನೋಡಿ, ನಿಮ್ಮ ಖಾರಕ್ಕೆ ತಕ್ಕ ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ, ಹಣ್ಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ನಾನು ಹಣ್ಮೆಣ್ಸಿನ್ಕಾಯಿ ಹಾಕ್ಕೊತೀನಿ. ಹಣ್ಣು ಹಸಿ ಎರಡೂ ಇದೆ. ನಾನೊಂದು 15 ಹಸಿಮೆಣ್ಸಿನ್ಕಾಯಿ ಹಣ್ಮೆಣ್ಸಿನ್ಕಾಯಿ ಹಾಕ್ಕೊತಿದ್ದೀನಿ. ಇದೇನಷ್ಟು ಖಾರ ಇಲ್ಲ, ನಮ್ಮ ಮನೇಲಿ ಸ್ವಲ್ಪ ಖಾರ ತಿಂತಾರೆ, ಹಾಗಾಗಿ ಖಾರವಾಗಿ ಚಟ್ನಿ ಮಾಡ್ತೀನಿ. ನೀವು ನೋಡ್ಕೊಳ್ಳಿ, ನೀವು ಎಷ್ಟು ತಿಂತೀರೋ ಆ ಖಾರ ಅಷ್ಟು ತಕ್ಕ ಹಾಕ್ಕೊಳ್ಳಿ. ಇದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ನೋಡಿ, ಇದೆಲ್ಲ ಫ್ರೈಯೇ ಮಾಡಿದ್ದೀನಿ. ಈಗ 1 ಡ್ರಾಪ್, ಜಾಸ್ತಿನೂ ಹಾಕಲ್ಲ, 1 ಡ್ರಾಪ್ ಅಷ್ಟು ಆಯಿಲ್ ಹಾಕ್ತೀನಿ. ಸಿಡಿತದೆ. ಈಗ ಆಯ್ತಿದೆ, ಹಣ್ಮೆಣ್ಸಿನ್ಕಾಯಿ ಎಲ್ಲ ಫ್ರೈ ಆಗಿದೆ. ಲಾಸ್ಟಿಗೆ 1 ಡ್ರಾಪ್ ಹಾಕಿದ್ದೀನಿ, ಯಾಕಂದರೆ ನೀರಲ್ಲಿ ತೊಳೆದಿದ್ನಲ್ಲ, ತವ ಅಂಶ ಆಯ್ತಂತ ಆವಾಗಲೇ ಎಣ್ಣೆ ಹಾಕಿರಲಿಲ್ಲ. ಈಗ ಇದ್ರಿಗೆ ನೋಡಿ, ಒಂದೇ ಚೂರು ಇಷ್ಟು ಪುದೀನ ಸೊಪ್ಪು ಹಾಕಿದ್ದೀನಿ, ಒಂದು 20 ಎಲೆ ಕರಿಬೇವು ಹಾಕಿದ್ದೀನಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ. ಸಾಕು, ಅದೇ ಬಿಸಿಗೆ ಆಗುತ್ತೆ. ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಬೇಕು. ಅದೇ ಬಿಸಿಯಲ್ಲೇ ಈ ಕರಿಬೇವು, ಪುದೀನ ಸೊಪ್ಪೆಲ್ಲ ಬೇಯ್ತದೆ. ನೋಡಿ, 1-2 ಸ್ಪೂನ್ ಕಾಯಿ ತುರಿ ಹಾಕ್ಕೊತಾ ಇದ್ದೀನಿ. ಇದೇ ಬಿಸಿಗೆ ಫ್ರೈ ಆದರೆ ಸಾಕು. ನೋಡಿ, ಚಟ್ನಿ ರುಬ್ಕೋಣ. ಮಿಕ್ಸಿ ಜಾರ್ಗೆ ಹಾಕ್ಕೊತಾ ಇದ್ದೀನಿ. ಫುಲ್ ತಣ್ಣಗಾಗಿದೆ. ಕಡಲೆಬೀಜ ಇದು ಹಾಕ್ಕೊಂಡಿದ್ದೀನಿ, ಹುಚ್ಚೆಳ್ಳು ಹಾಕ್ಕೊಂಡಿದ್ದೀನಿ, ಮೆಣಸಿನ್ಕಾಯಿ, ಕಾಯಿ ತುರಿ, ಪುದೀನ, ಕರಿಬೇವು ಹುರ್ಕೊಂಡಿದ್ರಲ್ಲ ಅದು ಹಾಕ್ಕೊತಾ ಇದ್ದೀನಿ. ನೋಡಿ, ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಡ್ಡಿ ಸಮೇತ ಹಾಕ್ಕೊತಾ ಇದ್ದೀನಿ. ಒಂದು 4-5 ಹಸ್ಲು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ. ಈಗ ಹುಣಸೆಹಣ್ಣು, ನೆನೆಸಿರೋ ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೆ, ನಾನು ಹುಣಸೆಹಣ್ಣು ಹಾಕ್ಕೊತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ. ಹುಳಿ ರುಚಿಗೆ ತಕ್ಕ ಉಪ್ಪು, ಕಲ್ಲುಪ್ಪು ಹಾಕ್ಕೊತಾ ಇದ್ದೀನಿ. ನೀವು ಯಾವ ಉಪ್ಪು ಯೂಸ್ ಮಾಡಿದ್ರೆ ಆ ಉಪ್ಪು ಹಾಕ್ಕೊಳ್ಳಿ. ಈಗ ಇಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಂಬರ್ತೀನಿ. ನೋಡಿರಿ, ಚಟ್ನಿ ರೆಡಿ ಆಯಿತು. ಒಂದು ಬಟ್ಲು ತೊಗೊಂಡಿದ್ದೀನಿ. ಎಷ್ಟು ನೀರು ಬೇಕಾದರೂ ನೀವು ನೀರು ಆ್ಯಡ್ ಮಾಡ್ಕೊಬೋದು. ಇದ್ರಿಗೆ ಒಂದು ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ, ಇಂಗು, ಕರಿಬೇವು ಹಾಕ್ಕೊಂಡಿದ್ದೀನಿ. ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿರ್ತದೆ ಗಂಬತ್ತಿನ ಒಗ್ಗರಣೆ ಕೊಟ್ಟರೆ. ಈ ದೋಸೆ, ಚಟ್ನಿ, ಇಡ್ಲಿ, ರೊಟ್ಟಿ ಎಲ್ಲದಕ್ಕೂ ಕಾಂಬಿನೇಷನ್ ಚೆನ್ನಾಗಿರ್ತದೆ ಚಟ್ನಿ. ನೀವು ಒಮ್ಮೆ ಮಾಡಿ ನೋಡಿ. ಬನ್ನಿ, ದೋಸೆ ಹಾಕ್ಕೊಳ್ಳೋಣ. ನೋಡಿ, ದೋಸೆ ಇಟ್ಟು ರೆಡಿಯಾಗಿದೆ. ದೋಸೆ ಮಾಡ್ಕೊಳ್ಳೋಣ ಬನ್ನಿ. ನೋಡಿ, ದೋಸೆ ಹೆಂಚಿಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸೋರಿದ್ದೀನಿ, ಬಿಸಿಯಾಗಿದೆ. ಈ ದೋಸೆ ಮಾಡ್ಕೊಳ್ಳೋಣ. ಸಣ್ಣ ಉರಿಯಲ್ಲಿ ಇಟ್ಕೊಂಡು ದೋಸೆ ಹಿಟ್ಟು ಹಾಕ್ಕೊಳ್ಳಿ. ನಾನು ಸ್ವಲ್ಪ ನೀರಾಗೆ ಮಾಡ್ಕೊಂಡಿದ್ದೀನಿ ದೋಸೆ ಹಿಟ್ಟು. ಅದ್ರ ಮೇಲೆ ಸ್ವಲ್ಪ ಎಣ್ಣೆ, ಲಿಡ್ ಕ್ಲೋಸ್ ಮಾಡ್ತೀನಿ. ನೋಡಿ, ಲಿಡ್ ಓಪನ್ ಮಾಡ್ತಾಯಿದ್ದೀನಿ. ದೋಸೆ
ರೋಸ್ಟ್ ಬೇಕಾದ್ರೂ ಮಾಡ್ಕೊಬೋದು, ಗರಿ ಗರಿಯಾಗಿ. ಸಾಫ್ಟ್ ಆಗಬೇಕಾದ್ರೆ ನಿಧಾನಾಗಿ ನೋಡಿ ಹಿಂಗೆ ಎದ್ದೇಳುತ್ತೆ. ಸೈಡೆಲ್ಲ ನಿಧಾನಕ್ಕೆ ಇದು ಮಾಡಿಕೊಂಡು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ದೋಸೆ. ನೋಡಿ ದೋಸೆ ಆಗಿದೆ, ಇದು ಸಾಫ್ಟಾಗಿರುತ್ತೆ ದೋಸೆ. ಎಂಥ ಅಲ್ಲಿಲ್ದಿರೋರು ಮುದುಕರು ಕೂಡ ತಿನ್ಬಿಡ್ಬೋದು. ನೋಡಿ ಇನ್ನೂ ಒಂದು ದೋಸೆ ಹಾಕ್ತೀನಿ, ತೋರಿಸ್ತೀನಿ. ಇನ್ನೂ ಒಂದು ದೋಸೆ ಹಾಕಿ ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು, ಎಣ್ಣೆ ತುಪ್ಪ ನೀವು ಯಾವುದು ಯೂಸ್ ಮಾಡ್ತೀರೋ ಅದು ಹಾಕ್ಕೊಬೋದು. ಲಿಡ್ ಕ್ಲೋಸ್ ಮಾಡಿ 2 ನಿಮಿಷದಲ್ಲಿ ದೋಸೆ ಆಗೋಗುತ್ತೆ. ನೋಡಿ ದೋಸೆ ರೆಡಿ ಆಯಿತು. ನನ್ನ ಮಗನಿಗೆ ತಿಂಡಿಗೆ, ನಮ್ಮ ಮನೆಯವ್ರಿಗೆ ಬಾಕ್ಸ್ಗೆ ರೆಡಿ ಮಾಡಿದ್ದೀನಿ. ನೋಡಿ ಎಷ್ಟು ಸಾಫ್ಟಾಗಿದೆ ನೋಡಿ. 2 ಬೆರಳಲ್ಲೇ ತುಂಡು ಮಾಡ್ಕೊಂಬಿಡ್ಬೋದು, ಅಷ್ಟು ಸಾಫ್ಟಾಗಿದೆ. ನಮ್ಮ ಮನೆಯವ್ರಿಗೆ ಲಂಚ್ ಬಾಕ್ಸ್ ಕೊಡ್ತಾಯಿದ್ದೀನಿ. ಮಗನಿಗೆ ಎಕ್ಸಾಮ್ ಮಾಡಿದ್ದಾದ್ರಿಗೆ ಅವನಿಗೆ ಬಾಕ್ಸ್ ಕಟ್ಟೋ ಕೆಲಸ ಇಲ್ಲ, ಅವ್ನಿಗೆ ತಿಂಡಿಗೆ ಇಲ್ಲಿ ಮಾಡಿದ್ದೀನಿ. ಮೋಹಿತ್ ಬಂದೆ. ನೋಡಿ ಚಟ್ನಿ ಮತ್ತು ಪಂಪ್ಕಿನ್ದು ಚಟ್ನಿ ಪುಡಿ ಮಾಡಿದ್ನಲ್ಲ, ಪಂಪ್ಕಿನ್ ಚಟ್ನಿ ಪುಡಿ. ಆ ಚಟ್ನಿ ಪುಡಿ ವಿಡಿಯೋ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಇದೆ, ನೋಡಿ. ಹೆಂಗಿದೀಯಪ್ಪ? ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದೀನಿ, ಎಕ್ಸಾಮ್ ಇದೆ ಅವನಿಗೆ ಇವತ್ತು. ಸೂಪರ್ ಆಗಿದೆ. ನೀವೊಂದು ಟೈಮ್ ಮಾಡಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಚೆನ್ನಾಗಿದೆ ಅಂತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಹೆಂಗೆ ಬಂತಂತ ಕಮೆಂಟ್ ಮಾಡಿ. ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಧನ್ಯವಾದಗಳು. ಬಾಯ್ ಬಾಯ್.